ಸ್ನೇಹಿತರೆ, ಕಡಿಮೆ ಸಾಮಗ್ರಿಗಳಲ್ಲಿ ಅತ್ಯಂತ ರುಚಿಕರವಾದ ಚಟ್ನಿ ನೀವು ಮಾಡಬೇಕೇ? ಹಾಗಾದರೆ ಈ ಕೂಡಲೇ ಜೆಯ ರೆಸಿಪಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಒತ್ತಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ತಡೆಯೇಕೆ, ನೋಡೋಣ ಬನ್ನಿ ರುಚಿಕರವಾದ ಚಟ್ನಿ ಹೇಗೆ ಮಾಡುವುದು, ಏನೆಲ್ಲ ಬೇಕು ಎಂದು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜೆಯ ರೆಸಿಪಿ. ಚಟ್ನಿ ಮಾಡಲು ಗ್ಯಾಸಿನ ಮೇಲೆ ಗ್ಯಾಸ್ ಆನ್ ಮಾಡಿಬಿಟ್ಟು ಬಾಣಲೆ ಇಟ್ಟಿದ್ದೀನಿ. ಈಗ ಇದರಲ್ಲಿ 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಜಾಸ್ತಿ ಎಣ್ಣೆ ಯೂಸ್ ಮಾಡಬೇಡಿ, ಜಾಸ್ತಿ ಎಣ್ಣೆ ಹಾಕೋದ್ರಿಂದ ಚಟ್ನಿ ಎಣ್ಣೆ ಆಗುತ್ತೆ. ಈಗ ಗ್ಯಾಸಿನ ಫ್ಲೇಮು ಸ್ಲೋ ಇಟ್ಟೆ ಮಾಡಿಕೊಳ್ಳಿ. 2 ಟೇಬಲ್ ಸ್ಪೂನು ಉದ್ದಿನಬೇಳೆ ಹಾಕಿದ್ದೀನಿ. ಉದ್ದಿನಬೇಳೆ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಕೆಲವೇ ಸಾಮಗ್ರಿಗಳಿಂದ ಚಟ್ನಿ ರೆಡಿ ಆಗಿಬಿಡುತ್ತೆ. ಟೇಸ್ಟ್ ಕೂಡ ಭಾಳ ಸೂಪರು. ಈ ಚಟ್ನಿ ದೇವಸ್ಥಾನಗಳಲ್ಲಿ ಭಾಳ ಮಾಡ್ತಾಳೆ ಫ್ರೆಂಡ್ಸ್. 4 ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಮತ್ತು ಖಾರ ನೀವು ಎಷ್ಟು ತಿಂತೀರೋ ಅಷ್ಟನ್ನು ಯೂಸ್ ಮಾಡಿಕೊಳ್ಳಿ. ಮೆಣಸಿನ್ಕಾಯಿ ಕೂಡ ಫ್ರೈ ಆಗಿದೆ. ಈಗ ಗ್ಯಾಸ್ ಬಂದ್ ಮಾಡಿಬಿಟ್ಟು ಸೈಡಲ್ಲಿ ಇಡ್ತಾ ಇದ್ದೀನಿ. ಈಗ ಕೆಳಗಡೆ ಇಟ್ಟು 1 ಬೌಲು ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು. ಮಾಡಲು ಈಸಿ, ಟೇಸ್ಟು ಕೂಡ ಫ್ರೆಂಡ್ಸ್ ಸಖತ್ತಾಗಿರುತ್ತೆ. ದೋಸೆ ಜೊತೆ, ಚಪಾತಿ ಜೊತೆ ನೀವು ತಿನ್ಬೋದು. ತೆಂಗಿನ ತುರಿ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ. ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು. ಮಿಕ್ಸರ್ ಜಾರಲ್ಲಿ ಹಾಕಿ ಇದನ್ನು ರುಬ್ತಾ ಇದ್ದೀನಿ ಫ್ರೆಂಡ್ಸ್. ಈ ಚಟ್ನಿ ದೇವಸ್ಥಾನಗಳಲ್ಲಿ ಭಾಳ ಮಾಡ್ತಾರೆ. ಉದ್ದಿನಬೇಳೆ ಹಾಕೋದ್ರಿಂದ ಚಟ್ನಿಯ ಘಮ ತುಂಬ ಸೂಪರ್ ಆಗಿ ಬರುತ್ತೆ ಫ್ರೆಂಡ್ಸ್. ಹುಳಿಗೋಸ್ಕರ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಇಡ್ಲಿ ದೋಸೆಗಂತೂ ಈ ಚಟ್ನಿ ಸೂಪರ್ ಫ್ರೆಂಡ್ಸ್. ರುಬ್ಬಿ ರೆಡಿಯಾಗಿದೆ ನೋಡಿ. ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆ ಪಾತ್ರೆ ಇಟ್ಟಿದ್ದೀನಿ. ಗ್ಯಾಸ್ ಆನ್ ಮಾಡಿಬಿಟ್ಟು ಈಗ 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ. ಇದೇ ರೀತಿ ಭಾಳಷ್ಟು ಚಟ್ನಿ ರೆಸಿಪಿಯನ್ನು ಫ್ರೆಂಡ್ಸ್ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಎಣ್ಣೆ ಬಿಸಿ ಆಗಿದೆ. ಈಗ ಇದರಲ್ಲಿ 1/4 ಟೇಬಲ್ ಸ್ಪೂನು ಸಾಸಿವೆ, 1/4 ಟೇಬಲ್ ಸ್ಪೂನು ಜೀರಿಗೆ, ಹಾಗೆಯೇ ಕರಿಬೇವಿನ ಸೊಪ್ಪು, 1/4 ಟೇಬಲ್ ಸ್ಪೂನು ಉದ್ದಿನಬೇಳೆ, 1/4 ಟೇಬಲ್ ಸ್ಪೂನು ಕಡಲೆಬೇಳೆಯನ್ನು ಹಾಕ್ಕೊಳ್ಬೇಕು. ಕಡಲೆಬೇಳೆ, ಉದ್ದಿನಬೇಳೆ ಹಾಕೋದ್ರಿಂದ ಚಟ್ನಿ ತಿನ್ನುವಾಗ ಕ್ರಿಸ್ಪಿನೆಸ್ ಕೊಡುತ್ತೆ, ಸೂಪರ್ ಆಗಿ ಬರುತ್ತೆ. ಹಾಗೆಯೇ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಹಾಗೆಯೇ 2 ಒಣಮೆಣಸಿನ್ಕಾಯಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈ ರೀತಿ ಒಗ್ಗರಣೆ ಹಾಕೋದ್ರಿಂದ ಚಟ್ನಿ ಟೇಸ್ಟು ಹೆಚ್ಚುತ್ತೆ. ಗ್ಯಾಸ್ ಬಂದ್ ಮಾಡಿಬಿಟ್ಟಿದ್ದೀನಿ. ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಚಟ್ನಿಗೆ ಹಾಕ್ತಾ ಇದ್ದೀನಿ. ಇದನ್ನು ನಾನು ದೋಸೆಗೆ ಈ ಚಟ್ನಿ ಮಾಡ್ತಾ ಇದ್ದೀನಿ. ದೋಸೆಗೆ, ಚಪಾತಿಗೆ, ಇಡ್ಲಿಗೆ ಸೂಪರ್ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಎಷ್ಟು ಸೂಪರ್ ಆಗಿ ಬಂದಿದೆ. ಟೇಸ್ಟು ಕೂಡ ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ. ಯಾರೆಲ್ಲ ಫ್ರೆಂಡ್ಸ್ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದ.